ಇಲ್ಲಿಂದ ಟ್ರಾವೆಲ್ ಸ್ವಲ್ಪ ಕಷ್ಟ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಬ್ಯೂಟಿ. This is what it is, okay? I said empty your mind, be formless, shapeless, like water. Now water can flow or it can crash. Be water, my friend. ಏನು ಸಕ್ಕತ್ತಾಗಿದೆ ಅಂದರೆ 360 ಡಿಗ್ರಿ ವ್ಯೂ, ಅಲ್ಟಿಮೇಟ್, ಸೂಪರ್. ಅಲ್ಲಿ ಯಾರೋ ಮೇಲಿದ್ದಾರೆ. ಸೂಪರ್. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಇಲ್ಲಿ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಆ ತರ ಬದುಕೋ ತಾಕತ್ತಿರೋರ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಮಳೆ ಬಂತು, ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ದೀನಿ. 2 ನಿಮಿಷ ಬರುತ್ತೆ, 2 ನಿಮಿಷ ನಿಂತೋಗುತ್ತೆ. ಆಲ್ಮೋಸ್ಟ್ 3/4 ಬಂದಿದ್ದೀವಿ. ಇನ್ನೊಂದು ಕಾಲು ಭಾಗ ಹತ್ತಿದ್ರೆ ಮುಗೀತು. ಸೊ ಫಾರ್ ಸೊ ಗುಡ್. ನೋಡಿ ಸಾಲಾಗಿ ಹತ್ತಿದ್ರೆ ಇಲ್ಲಿ ಇನ್ನೂ ಆ ಕಡೆ ಬರ್ತಿದ್ರೆ. ಇನ್ನು ಅಲ್ಲಿ ಕೆಳಗಡೆ ಆ ಸೈಡ್ ಬರ್ತಿದ್ದಾರೆ. ಇನ್ನು ಎಷ್ಟು ಜನ. ಒಳ್ಳೇದಾಯ್ತು, ಬೇಗ ಸ್ಟಾರ್ಟ್ ಮಾಡಿದ್ದು ನಾವು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಫುಲ್ ಮಂಜಾಗ್ಬಿಟ್ಟಿದೆ. ಫ್ಲ್ಯಾಟ್ ರೋಡ್ ಸಿಕ್ಕಿದೆ, ಹೈವೇ ಇದು. ಹೋಗ್ತಾ ಇದ್ದೀವಿ. ಮಳೆ ಬರ್ತಾನೆ ಇದೆ, ಹನಿತಾ ಇದೆ. ಆ್ಯಕ್ಚುಲಿ ಮಳೆ ಏನು ಜಾಸ್ತಿ ಇಲ್ಲ, ಮಂಜು ಫುಲ್ಲು ಮಂಜು ನೋಡಿ. ಕುದುರೆಮುಖ ಪೀಕಲ್ಲಿದ್ದೀವಿ. ಸಕ್ಕತ್ತಾಗಿದೆ, ಬಟ್ ವ್ಯೂ ಇಲ್ಲ, ಫುಲ್ ಮಿಸ್ಟ್ ಕವರ್ ಇದೆ, ಬಟ್ ಚೆನ್ನಾಗಿದೆ. ಹೇಳೋ ಹಾಯ್ ಅಂದೆ. ಪೀಕಲ್ಲಿದ್ದೀವಿ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಥರ್ಡ್ ಇರಬೇಕು. ಮುಳ್ಳಂಗಿರಿ ಫಸ್ಟು, ಬಾಬಾ ಬುಡಂಗಿರಿ ಸೆಕೆಂಡು, ಇದು ಥರ್ಡ್. ಸೆಕೆಂಡ್ ಅಂತ ಹಾಕಿದ್ಯಲ್ಲ, ಅವ್ರು ಹಾಕ್ತಾರೆ, ನೀನು ಗೂಗಲಲ್ಲಿ ನೋಡು. ಏನೋ ಸೆಕೆಂಡೋ ಫಸ್ಟೋ, ಒಟ್ಟಲ್ಲಿ ಚೆನ್ನಾಗಿತ್ತು. ಯುನೆಸ್ಕೋ ಹೆರಿಟೇಜಲ್ಲಿದೆ ಇದು. ಯುನೆಸ್ಕೋ ಹೆರಿಟೇಜ್. ಹೌದಾ?
ಆ ಬೆಟ್ಟ ಟಾಪ್ಗೆ ಹೋದ್ರೆ ಅದೇ ನೇತ್ರಾವತಿನ. ಎಷ್ಟೊತ್ತು ಹಿಡಿಯುತ್ತೆ ನಮಗೆ ಹತ್ತೋದಕ್ಕೆ? 3.5 hours ಆಯ್ತು. ಹಾಂ, ಈಗ ಇಳಿಯೋಕ್ಕೆ 1 2.5. 2.5 ಅಲ್ಲಿ ಬೇಗ ಹಾಂ, ಇರ್ತೀವಿ. ನಾವು 12ಗೆ ಬಂದ್ವಾ ಅಲ್ಲಿ? 3 hours 45 minutes. ಏಳೇಳು ಜನುಮವೇ ಇರಲಿ ಈ ಮಣ್ಣಲ್ಲಿ ನಾನು ಹುಟ್ಟುವೆ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಸುಮ್ಮನೆ ಹತ್ಬಿಟ್ಟೆ, ಸುಮ್ಮನೆ ಹಂಗೆ ಸ್ಟಾಪ್ ಮಾಡಿ ಹತ್ಬಿಟ್ಟೆ. ಒಬ್ಬನೇ ಅಲ್ವಾ, ಸೊ ಆರಾಮಾಯ್ತು. ಇಬ್ಬರು ಹೋಗಿದ್ರು ಪ್ರಾಬ್ಲಮ್ ಆಗ್ಬಿಡೋದು. ಅದೇ ಅದೊಂದು ಹತ್ಬಿಟ್ರೆ ಆಯ್ತು, ಎಲ್ಲ ಎಲ್ಲ ಮಕ್ಳಿಗೆ ಮೊಮ್ಮಕ್ಳಿಗೆ ಹೇಳ್ಬೋದು ಆಮೇಲೆ ಎಲ್ಲ ಹತ್ತಿದ್ದೀವಿ ನಾವು ಅಂತ. ನೀವು ಹತ್ಬಿಟ್ಟು ಬನ್ನಿ ಅಂತ ಹೇಳ್ಬೋದು. ಟ್ರೆಕ್ ಮಾಡ್ಬೇಕಂದ್ರೆ ಸ್ಟಾಮಿನಾ ಬಿಲ್ಡಪ್ ಮಾಡ್ಬೇಕು ಇವಾಗ. ಹೌದು, ಇಳಿತಾ ಇದ್ದೀವಿ ಇವಾಗ. ಇದನ್ನು ನೋಡಿದ್ರೆ ನೀವು ಪೀಕಿಗೆ ಹತ್ರ ಇದ್ದೀರಾ ಅಂತ ನೋಡಿ. ಅದೇ ಪೀಕ್, ಅಲ್ಲೊಂದು ಬೋರ್ಡ್ ಕಾಣುತ್ತೆ, ಅದೇ ಪೀಕು. ಇದನ್ನು ನೋಡಿದ ತಕ್ಷಣ ಅಂದ್ಕೊಳ್ಳಿ ಪೀಕಿಗೆ ಹತ್ರ ಇದ್ದೀರಾ. ಇಳಿಬೇಕಾದ್ರೆ ನಾನೇ ಮುಂದೆ ಇದ್ದೀನಿ, ಆಲ್ಮೋಸ್ಟು ಯಾರೂ ಇಲ್ಲ. ನಾವೇ ಫಸ್ಟ್ ಇಳಿತಾ ಇರೋದು ನಮ್ಮ ಗ್ರೂಪೇ, ಅದರಲ್ಲೂ ನಾನೇ ಮುಂದೆ ಇದ್ದೀನಿ. ಇದೇ ಅಡ್ವಾಂಟೇಜು. ಬೇಗ ಟಿಕೆಟ್ ತೊಗೊಂಡು ಬಂದರೆ 7 ಗಂಟೆ 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಆರಾಮಾಗಿ ಟ್ರೆಕ್ ಮುಗಿಸಿ 4 ಗಂಟೆ 3:30ಗೆ ಇರ್ಬೋದು ಸ್ಟೇನಲ್ಲಿ. ಆಮೇಲೆ ಮತ್ತೆ ಅದನ್ನು ಪ್ಲೇಸ್ ನೋಡೋದಿದ್ರು ಹೋಗ್ಬೋದು, ಎನರ್ಜಿ ಇತ್ತಂದರೆ ಫಾಲ್ಸ್ ಏನಾದ್ರು ಆ ಥರ ಹೋಗ್ಬೋದು. ಲೇಟಾಗಿ ಬಂದ್ವಿ ಅಂದರೆ 9-10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಟ್ರೆಕ್ಕು ಅಯ್ಯೋ ಕಂಪ್ಲೀಟ್ ಮಾಡೋದೇ ಸಾಕಾಗೋಗ್ಬಿಡುತ್ತೆ. ಎಂಜಾಯ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಮಾಡ್ಬೋದು, ಎಂಜಾಯ್ ಮಾಡೋಕ್ಕಾಗಲ್ಲ, ಗಡಿ ಬಿಡಿನಲ್ಲಿ ಮಾಡಬೇಕಾಗತ್ತೆ. ಅಲ್ಲಿ ಪೀಕಲ್ಲಿ ಗೈಡ್ ಇರ್ತಾರೆ, 2 o'clock ಮೇಲೆ ನಿಲ್ಲಕ್ಕೆ ಬಿಡಲ್ಲ ಅವರು, ಕಳಿಸ್ಬಿಡ್ತಾರೆ 2 ಗಂಟೆ ಮೇಲೆ. ಸೊ ಲೇಟಾಗಿ ಹೋದರೆ ಪ್ರಯೋಜನ ಇಲ್ಲ. ಹೋಗಿದ ತಕ್ಷಣ ಹಂಗೆ ನಡೀರಿ ಅಂತ ಕಳಿಸ್ತಾ ಇರ್ತಾರೆ, ಟೈಮ್ ಆಯಿತು ಅಂತ. ಅದಕ್ಕೆ ಬೇಗ ಹೋದರೆ ಅವ್ರೇನು ಕೇಳೋದೇ ಇಲ್ಲ ನಮಗೆ. ಊಟ ಆಯಿತಾ, ಊಟ ಆಯಿತಾ, ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ ಅಂತಾರೆ. ಯಾಕೆಂದರೆ ಇನ್ನೂ 12-12:30 ಇರುತ್ತೆ. 1 ಗಂಟೆ 2 ಗಂಟೆ ತನಕ ಟೈಮ್ ಇರುತ್ತೆ. ಅದೇನಕ್ಕೆ ಅಂದರೆ ಇಳಿಯೋದಕ್ಕೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ, ಕತ್ಲಾಗ್ಬಿಡುತ್ತೆ ಅಂತ ಅವರು ಕನ್ಸರ್ನ್ ಅಷ್ಟೆ. ವಾವ್, ಲುಕ್ ಅಟ್ ದಿಸ್. ಮತ್ತು ಅಕಸ್ಮಾತ್ ಇಳಿಬೇಕಾರೆ ಯಾರು ಕಾಳು ಉಣ್ಕಿಸ್ಕೊಂಡ್ರು ಏನಾರು ಆ ಥರ ಆಯಿತು ಅಂದರೆ ಮತ್ತೆ ಎತ್ಕೊಂಡು ಹೋಗ್ಬೇಕು ಅವ್ರನ್ನ. ಅದಕ್ಕೆ ಅವರು ಬೇಗ ಇಳೀರಿ, ಬ್ರೇಕ್ ತೊಗೊಂಡು ಇಳಿಬೋದು ಅಂತ ಹೇಳ್ತಾರೆ. ನಾನು ಇದುವರೆಗೂ ಬ್ರೇಕ್ ತೊಗೊಂಡಿಲ್ಲ, ಇಳಿತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋದು. ರೂಟ್ ಚೆನ್ನಾಗಿದೆ, ಆರಾಮಾಗಿ ಇಳಿಬೋದು, ಇದ್ಯಾಕೆ ತೊಂದರೆನೇ ಇಲ್ಲ. ಇನ್ನು ಫುಲ್ಲು ಡೆನ್ಸ್ ಇತ್ತು, ಫುಲ್ಲು ಏನು ಕಾಣ್ತಾನೆ ಇರಲಿಲ್ಲ, ಅಷ್ಟಿತ್ತು. ಈಗ ಕ್ಯಾಮ್ರಾ ಓಪನ್ ಮಾಡಿದೆ ನೋಡಿ, ಸ್ಟ್ರೀಮ್ ಸೌಂಡ್ ಕೇಳ್ಬೋದು. ಮತ್ತೊಂದು ಸ್ಟ್ರೀಮ್ ಕ್ರಾಸಿಂಗ್ ಬರಲಿದೆ, ಬಂತು ನೋಡಿ, ಹೇಳಿಲ್ವಾ. ಇಲ್ಲಿ ಒಂದು ಸ್ಲೋ ಮೋಷನ್ ವಿಡಿಯೋ ಮಾಡಬೇಕು, ಬನ್ನಿ. You put water into a cup, it becomes the cup. You put water into a bottle, it becomes the bottle. You put it in a teapot, it becomes the teapot. Be water, my friend. ಮತ್ತೆ ಮಂಜು ಶುರು ಆಗ್ಲಿಕ್ಕತ್ತೈತಿ. ನಾನು ನಡಿಲಿಕ್ಕತ್ತೀನಿ, ಸಾಕತ್ತಾಗಿದೆ. ಶುಭ.
ಫುಲ್ಲು ಕೊಚ್ಚೆ. ಮಳೆ ಬಂತಲ್ಲ, ಕುದುರೆಮುಖ ಟ್ರೆಕ್ಕು ಮಸ್ಟ್ ವಿಸಿಟ್ಟು. ಕರ್ನಾಟಕದಲ್ಲಿ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್, ದಿ ಮೋಸ್ಟ್ ಬ್ಯೂಟಿಫುಲ್ ಟ್ರೆಕ್ ಇನ್ ಕರ್ನಾಟಕ. ತಮಿಳ್ನಾಡಿನಲ್ಲಿ ವೆಲಂಗಿರಿ ಇದೆ, ಚೆನ್ನಾಗಿದೆ, ಬಟ್ ಇಷ್ಟು ಬ್ಯೂಟಿಫುಲ್ ಆಗಿರಲ್ಲ. ಸ್ಟ್ರೀಮ್ ಕ್ರಾಸಿಂಗ್ ಎಲ್ಲ ಇರಲ್ಲ, ಕಾಡೊಳಗಡೆ ಇರಲ್ಲ. ಕುಮಾರ ಪರ್ವತ ಮತ್ತು ಕುದುರೆಮುಖ ಕರ್ನಾಟಕದಲ್ಲಿ ಫೇಮಸ್ಸು. ತಮಿಳ್ನಾಡಲ್ಲಿ ಬೇರೆ ಇದೆ, ಎಷ್ಟೊಂದಿದೆ ಟ್ರೆಕ್ಕಿಂಗು, ಬಟ್ ಅದೆಲ್ಲ ಹಿಲ್ಸು, ಅಂದರೆ ಫಾರೆಸ್ಟ್ ಒಳಗಡೆ ಹೋದಂಗಿರಲ್ಲ. ಇದು ಫಾರೆಸ್ಟು ಇರುತ್ತೆ, ಬೆಟ್ಟನೂ ಇರುತ್ತೆ. ತಮಿಳ್ನಾಡಲ್ಲೆಲ್ಲ ಜಾಸ್ತಿ ಬೆಟ್ಟ ಜಾಸ್ತಿ, ವೆಲ್ಲಂಗಿರಿ, ಆಮೇಲೆ ಯಾವುದೋ ಮಲೈ ಅಂತೆ, ಅಗಸ್ತ್ಯ ಮಲೈ, ಅವೆಲ್ಲ ಇದೆ. ಅವೆಲ್ಲನೂ ಟಫ್ ಇದೆ, ಬಟ್ ಈ ಥರ ಗ್ರೀನ್ರಿನಲ್ಲಿ ಕವರ್ ಆಗಿರಲ್ಲ. ಇದು ಬಿಟ್ಟರೆ ಕೇರಳನಲ್ಲಿದೆ, ಆಮೇಲೆ ಇಲ್ಲೂ ಸಾಕಷ್ಟಿದೆ. ಇಲ್ಲೇ ಅಕ್ಕಪಕ್ಕ ಕುರಿಂಜಲ್ ಪೀಕು, ಬಾಮಿಕೊಂಡ ಟ್ರೆಕ್ಕು, ಆಮೇಲೆ ಬಂಡಜೆ, ಅರ್ಬಿ ಫಾಲ್ಸ್ದು, ಬಲ್ಲಾಳ ರಾಯನದುರ್ಗ ಟ್ರೆಕ್ಕು ಎಲ್ಲನೂ ಇದೆ. ಬಟ್ ಕುದುರೆಮುಖ ದಿ ಬೆಸ್ಟ್, ನೋ ಡೌಟ್. ಕುಮಾರ ಪರ್ವತಕ್ಕಿಂತ ಕುದುರೆಮುಖ ಚೆನ್ನಾಗಿದೆ. ಇನ್ನೇನು ಒಂದು ಫ್ಲ್ಯಾಟ್ ಗ್ರಾಸ್ ಲ್ಯಾಂಡ್ ಬರುತ್ತೆ, ಅಲ್ಲಿ ಫ್ಲ್ಯಾಟ್ ಲ್ಯಾಂಡು ನೋಡಿ, ಅಲ್ಲಿ ಗ್ರೀನ್, ಅಲ್ಲಿ ಫ್ಲ್ಯಾಟ್ ಲ್ಯಾಂಡ್ ಸಿಗುತ್ತೆ. ಆಮೇಲಿಂದ ಈಸಿ ಏನಿನ್ನೊಂದು 30 ಮಿನಿಟ್ಸ್ ಮ್ಯಾಕ್ಸ್ ರೀಚ್ ಆಗ್ತೀನಿ ಫಾರೆಸ್ಟ್ ಆಫೀಸು. ಅಲ್ಲಿಂದ ಇನ್ನೊಂದು 10 ಮಿನಿಟ್ಸು ಅಷ್ಟೇ, ಆರಾಮಾಗಿ ಹೋಗ್ಬೋದು. ಹೋಗಿ ಬಿಸಿನೀರು ಸ್ನಾನ ಮಾಡಬೇಕು ಫಸ್ಟು. ಹಾಗೆ ಸ್ವಲ್ಪ ಪಕೋಡ ಮಾಡಿ, ಪಕೋಡ ಬೋಂಡ ಎಲ್ಲ ಮಾಡಿ ಅಂತ ಹೇಳ್ತೀನಿ, ಮಾಡಿಕೊಟ್ರೆ ತಿಂತೀನಿ. ಸಖತ್ತಾಗಿರುತ್ತೆ. ಟ್ರಕ್ ಆದಮೇಲೆ ಒಂದು ಹಾಟ್ ವಾಟರ್ ಬಾತು, ಆಮೇಲೆ ಬಿಸಿ ಬಿಸಿ ಪಕೋಡ, ಸೂಪರ್. ಎದುರುಗಡೆನೇ ಫಾಲ್ಸ್ ಇದೆ, ಫಾಲ್ಸ್ ನೋಡ್ಕೊಂಡು ತಿನ್ನೋದು. ಟೀ ಕೊಡ್ತಾರೆ, ಕುಡಿಯೋದು. ಮಿಸ್ಟ್ ಸ್ಟಾರ್ಟ್, ಅವಾಗವಾಗ ಬರುತ್ತೆ ಹೋಗುತ್ತೆ ಮಿಸ್ಟು. ನೋಡಿ, ಇದೊಂದು ಒಂಟಿ ಮರ, ಇಲ್ಲೂ ರೆಸ್ಟ್ ಮಾಡ್ಬೋದು. ಇದೇ ಫ್ಲ್ಯಾಟ್ ಲ್ಯಾಂಡ್ ಹೇಳಿದ್ನಲ್ಲ, ಇದೊಂದು. ಆಮೇಲೆ ಇನ್ನೊಂದು ಸಿಗುತ್ತೆ, ಇನ್ನೊಂದು ಒಂಟಿ ಮರ. ವ್ಯೂ ಸೂಪರ್ ಅಲ್ಲ. ರೆಸ್ಟ್ ಮಾಡ್ಬೋದಿಲ್ಲ. ಆರಾಮಾಗಿ ಮಲ್ಕೊಂಡಿದ್ದೀನಿ. A little longer than a few minutes later. ಇಲ್ಲ, ಅವ್ರು ಇನ್ನೂ ಹತ್ತುತ್ತಾ ಇದ್ದಾರೆ. ಸ್ಟೀಮಲ್ಲಿ ಚೆನ್ನಾಗಿ ಮುಖ ತೊಳ್ಕೊಂಡೆ, ನೀರು ಕುಡಿದೆ. ಟೈಮ್ ಇವಾಗ 3:10 ಅಷ್ಟೇ. ಇನ್ನೊಂದು ಕ್ರಾಸಿಂಗ ಬಂತು ನೋಡಿ. ಇದೇ ಥರ ಬರ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಬರೋ ಕಡೆ ನೀರು ಕುಡಿಬೋದು. ಕಾಡು ಸಖತ್ತಾಗಿದೆ. ಮಧ್ಯ ನದಿ ಹರಿತಾ ಇದೆ. ನದಿ ಅಂದರೆ ಸ್ಟ್ರೀಮ್.
ಬೆಳಗ್ಗೆ ನಾವು ಟೈಗರ್ದು ಗುರ್ತು ನೋಡಿದ್ವಿ, ಫುಲ್ಲು ಲಹೀನಿಕೆ ಇತ್ತು. ರೇರ್ ಅಂತೆ ಅದು ಸೈಟಿಂಗು, ನಮ್ಮ ಗೈಡ್ ಹೇಳಿದ್ರು. ಫುಲ್ಲು ದೊಡ್ಡ ಟೈಗರ್ದೆ ಹೆಜ್ಜೆ ನೋಡಿ. ಏನಿದೆ ಕಾಡು ಅಂದರೆ ಸೂಪರ್. ಬರೀ ಕಣ್ಣಲ್ಲಿ ನೋಡಬೇಕು, ಕ್ಯಾಮ್ರಾ ಏನು ಗೊತ್ತಾಗಲ್ಲ. ಬರೀ ಕಣ್ಣಲ್ಲಿ ನೋಡಿದ್ರೆ ಕಣ್ಣು ತುಂಬ ಹೋಗುತ್ತೆ. ಸಖತ್ತಾಗಿದೆ. ಈ ಥರ ಅಂತೂ ಎಷ್ಟೊಂದಿರುತ್ತಪ್ಪ. ಯಾವುದಾದೋ ಗಿಡ, ಯಾವುದಾದೋ ಥರ ಹುಳ ಎಲ್ಲ ಸಿಗುತ್ತೆ ವೆಸ್ಟರ್ನ್ ಘಾಟ್ಸಲ್ಲಿ. ಇನ್ನೊಂದು ಚೆನ್ನಾಗಿರೋ ಟ್ರೆಕ್ಕು ಅಂದರೆ ಕೊಡಚಾದ್ರಿ ಟ್ರೆಕ್ಕು ಚೆನ್ನಾಗಿದೆ. ಇದ್ಲು ಮನೆ ಫಾಲ್ಸ್ ಮೇಲೆಲ್ಲ ನಡ್ಕೊಂಡು ಹತ್ತೋದು, ಅದು ಒಂಥರ ಚೆನ್ನಾಗಿರುತ್ತೆ. ಅಷ್ಟೇ ಆಯಿತು ಟ್ರೆಕ್ಕಿಂಗು. ಫಾರೆಸ್ಟ್ ಆಫೀಸಲ್ಲಿ ಕಾಣ್ತಿರೋದು ಅದ್ರಗಡೆ. ಇಲ್ಲಿಂದ ನಮ್ಮ ಸ್ಟೇ ಏನೊಂದು 10 ನಿಮಿಷ ಅಷ್ಟೇ. ನಮ್ಮ ಗ್ರೂಪಲ್ಲಿ ನಾನೇ ಮುಂದೆ ಇದ್ದೀನಿ, ಯಾರೂ ಇನ್ನೂ ಬಂದಿಲ್ಲ. ನೋಡೋಣ, ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಹಂಗೋ ಬಂದಿಲ್ಲ ಅಂದರೆ ಹೋಮ್ ಸ್ಟೇಗೆ ಹೋಗಿ ವೆಯ್ಟ್ ಮಾಡೋದು. ಓವರ್ ಆಲ್ ಇಟ್ ವಾಸ್ ಅ ಸೂಪರ್ ಟ್ರಿಪ್. ತುಂಬ ಟಫ್ ಏನಿಲ್ಲ ಇದು. ಕುದುರೆಮುಖ ಆರಾಮ್ಸೆ ಬರ್ಬೋದು. ಸ್ವಲ್ಪ ಫಿಟ್ನೆಸ್ ಇರಬೇಕು, ಮೇಂಟೈನ್ ಮಾಡಿರಬೇಕು. ಅಲ್ಲೇ ನೀರಿತ್ತು ಫಾರೆಸ್ಟ್ ಆಫೀಸ್ ಹತ್ರ, ನೀಟಾಗಿ ಮುಖ ತೊಳ್ಕೊಂಡೆ. ಆಮೇಲೆ ರೆಸ್ಟ್ ರೂಮ್ ಎಲ್ಲ ಇದೆ, ಹೆಣ್ಮಕ್ಳಿಗೆಲ್ಲ ರೆಸ್ಟ್ ರೂಮ್ ಇದೆ. ಇದು ಒಳ್ಳೆಯದೊಂದು, ಸ್ವಲ್ಪ ರೆಸ್ಟ್ ಮಾಡ್ಬೋದು, ಅಲ್ಲಿ ಜಾಗ ಇದೆ. ಸಾಕಾಗಿದೆ. ಇಟ್ ನೆವರ್ ಸ್ಟಾಪ್ಸ್ ಟು ಅಮೇಸ್ ಮೀ. ಬ್ಯೂಟಿ. ಯಸ್, ಡನ್. ನೋಡಿ, ಇದೇ ನಮ್ಮದು ಸ್ಟೇ, ರಾಜೇಗೌಡ ಹೋಮ್ ಸ್ಟೇ. ಇದು ಮುಗೀತು ಟ್ರೆಕ್ಕಿಂಗು. ಹರ್ಷ ಬಂದ, ಹೋಗಿ ಪಕೋಡ ಮಾಡೋಕ್ಕೊಳ್ಳೋ. ಉಯ್, ಅದು ಇದು ಹೂವು ನಿಮ್ಮ ಹತ್ರ ಇದೆಯಾ? ಎಸ್, ನಂಗೆ ಗೊತ್ತಿತ್ತು ನಾನೇ ಮುಂಚೆ ಬರೋದು ಅಂತ, ಅದಕ್ಕೆ ಕೀ ನಾನೇ ಇಟ್ಕೊಂಡೆ. ಕೇಳ್ದ, ಅವನು ಕೊಡಲಿಲ್ಲ. ಟೈಮ್ ಈಗ ಒಂದು 4:21. ನಾವು ಒಂದು ಅರ್ಧ ಗಂಟೆ ಮೇಲಾಗಿದೆ. ಸ್ನಾನ ಎಲ್ಲ ಮಾಡಿದ್ವಿ, 40 ನಿಮಿಷ ಆಗಿರ್ಬೋದು. 3:45 ಒಳಗಡೆ ಅಂತೂ ಬಂದಿದ್ವಿ. ಬಂದೆ. ನಾನು ಬಂದಿಲ್ಲ ಅಂತ. ನಾನು ಮತ್ತು ನನ್ನ ಫ್ರೆಂಡ್ ಬಂದ್ವಿ. ಬಂದರೆ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ನೋಡಿದ್ದಾರೆ ಯಾರೋ ಇಬ್ಬರು ಬಂದಿದ್ದಾರೆ. ಬಾತ್ರೂಮ್ ಸೌಂಡ್ ಎಲ್ಲ ಇರುತ್ತಲ್ಲ, ನೀರು ಬಿಡೋದಲ್ಲ. ಅಲ್ಲೇ ಫಾಲ್ಸ್ ಇದೆ ನೋಡಿ. ಕಾಂಟ್ ಜೂಮ್ ಅನ್ಫಾರ್ಚುನೇಟ್ಲಿ. ದರ್ ಇಸ್ ಅ ಬ್ಯೂಟಿಫುಲ್ ಫಾಲ್ಸ್ ಇದೆ ಆ್ಯಂಡ್ ಟೆಂಪಲ್ ಆಲ್ಸೋ. ಟ್ರೆಕ್ ಅಂತೂ ಸೂಪರ್ ಆಗಿತ್ತು. ಈಸಿ ಇದೆ ಕುದುರೆಮುಖ ಟ್ರೆಕ್. ಬನ್ನಿ, ಕುಮಾರ ಪರ್ವತಕ್ಕಿಂತ ಈಸಿ ಇದೆ. ಆರಾಮಾಗಿ ಬನ್ನಿ. ಇಲ್ಲಿ ಯಾವ್ದಾದ್ರು ಹೋಮ್ ಸ್ಟೇ ಬುಕ್ ಮಾಡ್ಕೊಳ್ಳಿ, ಅವರೇ ಟಿಕೆಟ್ ಅರೇಂಜ್ ಮಾಡ್ತಾರೆ. ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ಪ್ರೊಡ್ಯೂಸ್ ಮಾಡಬೇಕು. ಹರ್ಷ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಸರ್, ನಿಮ್ಮ ಹೆಸರು? ರಾಜೇಗೌಡ. ಹೇಳಿ ಸರ್, ನಿಮ್ಮ ಹೋಮ್ ಸ್ಟೇ ಬಗ್ಗೆ ಹೇಳಿ. ಏನಿಲ್ಲ, ಹೋಮ್ ಸ್ಟೇ ಶುರು ಮಾಡಿ ಒಂದು 35 ವರ್ಷ ಆಯ್ತು. ದೇವರಿಗೆ ಜನ ಬರ್ತಾರೆ, ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಇದೇ ಲಾಸ್ಟ್ ಅಲ್ಲ? ಹೌದು ಸರ್, ಇದೆ ಲಾಸ್ಟ್. ಇಲ್ಲಿಂದ ಮುಂದೆ ಹೋದ್ರೆ ಫಾರೆಸ್ಟ್ ಚೆಕ್ ಫಸ್ಟ್ ಅಲ್ಲಿಂದ ಮತ್ತೆ ಯಾವ್ದು ಮನೆಗಳಿಲ್ಲ. ಇಲ್ಲಿ ಎಷ್ಟು ಜನ ಇರ್ಬೋದು ಸರ್? ನಾವೊಂದು 30 ಜನ. ಟೆಂಟು ಇದೆ. ಟೆಂಟ್ ಸ್ಟೇ ಇದೆ. ಮತ್ತೆ 30 ಜನಕ್ಕೆ ಅವಷ್ಟು ಕಾಟು ಬೆಡ್ ಥ್ಯಾಂಕ್ ಯು ಸರ್. ಆಯ್ತು ಸರ್, ಥ್ಯಾಂಕ್ ಯು. ಸೊ ದಿಸ್ ಇಸ್ ಅ ರಾಜೇಗೌಡ ಹೋಮ್ ಸ್ಟೇ. ವಿ ಸ್ಟೇಡ್ ಹಿಯರ್. It's a beautiful stay. You can see the view. There's a falls. Let me show you. It's just close to the stay. You just have to get down. Either from this side or from that side you can go. Beautiful stay. Forest check post ಇಲ್ಲಿಂದ ಮೇಲೆ ಹೋಗ್ಬೇಕಷ್ಟೇ. ಇಲ್ಲಿಂದ ಒಂಚೂರು ಮೇಲೆ ಹೋದರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇರುತ್ತೆ. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದಿ ಟ್ರೆಕ್. ಇಲ್ಲಿಂದನೇ ಶುರು ಮಾಡೋದು. ತುಂಬ ಚೆನ್ನಾಗಿದೆ ಸ್ಟೇ ಮಾತ್ರ. ಸ್ಟೇ ಈಸ್ ಆಲ್ಸೋ ರೀಸನಬಲ್. ವಿ ಪೇಡ್ 1200 ಪರ್ ಹೆಡ್ ವಿತ್ ಇನ್ಕ್ಲೂಡಿಂಗ್ 4 meals. ಪಕೋಡ ಎಲ್ಲ ಕೊಡ್ತಾರೆ, ಟೀ ಕೊಡ್ತಾರೆ. ಗ್ರೂಪಲ್ಲಿ ಬಂದರೆ ದಿಸ್ ಇಸ್ ದ ಬೆಸ್ಟ್. ಆಲ್ಸೋ ಸೀನ್ ಸಮ್ ಕಪಲ್ಸ್ and other people staying here. There are other stays as well. Satish Mullodi homestay antide. Bere yadado ide, but I mean this is reasonable as well as convenient. What do you have to say, bro? Place was amazing. How was it? Come here only. It was amazing. It was enduring but still Yeah, superb, right? I've been to few other treks. ಕುಮಾರ ಪರ್ವತ ಯಾವ್ದಾದೋ ಹೋಗಿದ್ದೀನಿ, ತಿನ್ಭುಜ ಅದು ಇದು. ಕುಮಾರ ಪರ್ವತ ಮತ್ತು ಕುದುರೆಮುಖ ಸೂಪರು. ಅದರಲ್ಲಿ ಕುದುರೆಮುಖ ದಿ ಮೋಸ್ಟ್ ಬ್ಯೂಟಿಫುಲ್. ಕುದುರೆಮುಖ ದಿ ಬೆಸ್ಟ್. ಸೈನಿಂಗ್ ಆಫ್. ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಏನಾದ್ರು ಕ್ವೆಶನ್ಸ್ ಇದ್ರು ಕಮೆಂಟ್ ಮಾಡಿ, ರಿಪ್ಲೈ ಖಂಡಿತ ಮಾಡ್ತೀನಿ. ಓಕೆ, ಟೇಕ್ ಕೇರ್, ಸಿ ಯು, ಬಾಯ್.